ಹೆಲೋ ಎವ್ರಿವನ್, ಆರ್ ಎನ್ ಏಮ್ಸ್ ನರ್ಸಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು WHO ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಟಾಪಿಕ್ ಬಂದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಯಾವುದೇ ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಬಂತು ಅಂತಂದರೆ ಈ ಟಾಪಿಕ್ಕಿಂದ ಒಂದಲ್ಲ ಒಂದು ಕ್ವಶನ್ನು ಬಂದೇ ಬರುತ್ತೆ. ಅದರಿಂದ ನಾವು ಸರ್ಜಿಕಲ್ ಸೇಫ್ಟಿ ಬಗ್ಗೆ ಏನೇನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಾವು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋದಾದರೆ, ವಾಟ್ ಈಸ್ ದಿ WHO ಸೇಫ್ಟಿ ಚೆಕ್ ಲಿಸ್ಟ್? WHO ಸೇಫ್ಟಿ ಚೆಕ್ ಲಿಸ್ಟ್ ಅಂದರೆ ಏನು, ಇದನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತು ಇದರಲ್ಲಿ ಯಾವ್ಯಾವ ಫೇಸ್ ಇದೆ. ಈ WHO ಸೇಫ್ಟಿ ಚೆಕ್ ಲಿಸ್ಟಲ್ಲಿ ನಾವು ಸೈನ್ ಇನ್ನು, ಟೈಮ್ ಔಟು, ಸೈನ್ ಔಟು, ಇದ್ರ ಬಗ್ಗೆ ನಾವು ಏನೇನ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ, ವಾಟ್ ಈಸ್ WHO ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್? ಸೊ WHO ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್ ಅಂತ ಅಂದರೆ ಏನು ಹೇಳೋದಾದರೆ, ದಿ WHO ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್ ಈಸ್ ಎ ಚೆಕ್ ಲಿಸ್ಟ್. ಇದೇನಂದರೆ ಇದೊಂದು ಚೆಕ್ ಲಿಸ್ಟ್. ಇದು ಡೆವಲಪ್ಡ್ ಬೈ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದನ್ನು ಡೆವಲಪ್ ಮಾಡಿರೋದು WHO ದವರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದನ್ನು ಡೆವಲಪ್ ಮಾಡಿರೋದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಏನಕ್ಕೆ ಡೆವಲಪ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಟು ಇಂಪ್ರೂವ್ ಪೇಷಂಟ್ ಸೇಫ್ಟಿ ಡ್ಯೂರಿಂಗ್ ಸರ್ಜಿಕಲ್ ಪ್ರೊಸೀಜರ್. ಪೇಷಂಟ್ ಸೇಫ್ಟಿನ ಡ್ಯೂರಿಂಗ್ ಸರ್ಜಿಕಲ್ ಪ್ರೊಸೀಜರ್ ಮಾಡುವಾಗ ಪೇಷಂಟ್ ಸೇಫ್ಟಿನ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಈ ಒಂದು ಚೆಕ್ ಲಿಸ್ಟನ್ನು ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ ಹೆಲ್ಪ್ಸ್ ದಿ ಸರ್ಜಿಕಲ್ ಟೀಮ್ ಟು ಕನ್ಫರ್ಮ್ ಇಂಪಾರ್ಟೆಂಟ್ ಸೇಫ್ಟಿ ಪಾಯಿಂಟ್ಸ್ ಆ್ಯಂಡ್ ಇಂಪ್ರೂವ್ ಕಮ್ಯುನಿಕೇಷನ್ ಆ್ಯಂಡ್ ಟೀಮ್ ವರ್ಕ್ ಬಿಟ್ವೀನ್ ಸರ್ಜನ್, ಅನಸ್ತೇಷಿಯಾ ಟೀಮ್ ಆ್ಯಂಡ್ ನರ್ಸಿಂಗ್ ಟೀಮ್. ಯಾಕೆಂತಂದರೆ ಈ ಒಂದು ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟಿಂದ ನಾವು ಒಂದು ಕಮ್ಯುನಿಕೇಷನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ಅಂದರೆ OT ಅಂತಂದ್ರೆ ಅದರಲ್ಲಿ ಅನಸ್ತೇಷಿಯಾ ಟೀಮ್ ಆಗಿರ್ಬೋದು, ಸರ್ಜನ್ ಟೀಮ್ ಆಗಿರ್ಬೋದು, ನರ್ಸಿಂಗ್ ಟೀಮ್ ಆಗಿರ್ಬೋದು, ಹಾಗೆ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಟೀಮ್ ವರ್ಕ್ ಮಾಡೋಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಈ ಚೆಕ್ ಲಿಸ್ಟಲ್ಲಿ ಎಷ್ಟು ಪಾಯಿಂಟ್ಸ್ ಇದ್ದಾವೆ ಅಂತ ನೋಡೋದಾದರೆ, ಟೋಟಲ್ಲು 19 ಪಾಯಿಂಟ್ಸ್ನ ನಾವು ನೋಡ್ಬೋದು. ಇಲ್ಲೇನಂತ ಕೊಟ್ಟಿದ್ದಾರೆ ನೋಡ್ಬೋದು. ದಿ ಚೆಕ್ ಲಿಸ್ಟ್ ಕಂಟೈನ್ 19 ಐಟಮ್ಸ್ ಆ್ಯಂಡ್ ಡಿವೈಡೆಡ್ ಇಂಟು 3 ಫೇಸ್. ಏಕೆ ಅಂತಂದರೆ ಇದರಲ್ಲಿ 19 ಪಾಯಿಂಟ್ಸ್ ಆಗಿ ಬರುತ್ತೆ. ಹಾಗೆ ಇದನ್ನು ನಾವು 3 ಫೇಸಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಯಾವುದೆಲ್ಲ ಫೇಸಸ್ ಇದೆ ಅಂತ ಅಂದರೆ ಇಲ್ಲಿ ನೋಡ್ಬೋದು. ಸೈನ್ ಇನ್. ಸೈನ್ ಇನ್ ಇದು ಬಿಫೋರ್ ಇಂಡಕ್ಷನ್ ಅನಸ್ತೇಷಿಯಾ. ನಾವು ಅನಸ್ತೇಷಿಯಾ ಕೊಡೋದಕ್ಕಿಂತ ಮೊದಲು ಮಾಡೋದಕ್ಕೆ ಸೈನ್ ಇನ್ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಬಂದು ಟೈಮ್ ಔಟ್. ಟೈಮ್ ಔಟ್ ಬಂದು ಬಿಫೋರ್ ಇನ್ಸಿಷನ್, ಬಿಫೋರ್ ಸ್ಕಿನ್ ಇನ್ಸಿಷನ್ ನಾವು ಮಾಡೋದಕ್ಕೆ ಟೈಮ್ ಔಟ್ ಅಂತ ಹೇಳ್ತೇವೆ. ಹಾಗೆ ನಾವು ಸೈನ್ ಔಟ್ ಅಂತ ಹೇಳೋದಾದರೆ ಬಿಫೋರ್ ಪೇಷಂಟ್ ಲೀವ್ OT ಇಂದ ಪೇಷಂಟ್ನ ನಾವು ಹೊರಗಡೆ ಶಿಫ್ಟ್ ಮಾಡುವಾಗ ಮಾಡೋದಕ್ಕೆ ಸೈನ್ ಔಟ್ ಅಂತೇಳಿ ಹೇಳ್ತೇವೆ. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮ್ಗೆ ಸಿಕ್ಕಿರೋದು ಇಲ್ಲಿ ಟೋಟಲ್ 3 ಫೇಸಸ್. ಇಲ್ಲಿ ನೋಡೋದಾದರೆ ಸೈನ್ ಇನ್ ಐತೆ, ಸೈನ್ ಔಟ್ ಇದೆ. ಅದೇ ನಾವು ಟೈಮ್ ಇನ್, ಟೈಮ್ ಔಟ್ ನೋಡೋದಾದರೆ ಇಲ್ಲಿ ನಮಗೆ ಟೈಮ್ ಇನ್ ಏನಿದೆ, ಟೈಮ್ ಇನ್ನು ನಮಗೆ ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟಲ್ಲಿ ಬರೋದಿಲ್ಲ. ಜಸ್ಟು ಟೈಮ್ ಔಟ್ ಇದೆ, ಟೈಮ್ ಬರೋದಿಲ್ಲ. ನಾನು ನಾರ್ಸೆಟ್ಗೆ ಪ್ರಿಪೇರ್ ಆಗುವಾಗ ನಾನು ಎಮರ್ಜೆನ್ಸಿ ಆಗಿರ್ಬೋದು, MICU ಆಗ್ಬೋದು, ಹಾಗೆ ಕಮ್ಯುನಿಟಿ ಹೆಲ್ತ್ ಆಫೀಸರಾಗಿ ವರ್ಕ್ ಮಾಡಿದೆ. ನಾನು ಫಸ್ಟ್ ಟೈಮು ಈ ಥರ ನಾರ್ಸೆಟ್ ಎಕ್ಸಾಮ್ನ ಅಟೆಂಡ್ ಮಾಡುವಾಗ ನಮಗೆ ಕ್ವಶನ್ ಬಂದಿತ್ತು. ಅದರಲ್ಲಿ ಸೈನ್ ಇನ್, ಸೈನ್ ಔಟ್, ಟೈಮ್ ಇನ್, ಟೈಮ್ ಔಟ್, ಇದರಲ್ಲಿ ಯಾವುದೋ WHO ಸೇಫ್ಟಿ ಚೆಕ್ ಲಿಸ್ಟಲ್ಲಿ ಬರೋದಿಲ್ಲ ಅಂತೇಳಿ ಕೊಟ್ಟಿದ್ರು. ಅವಾಗ ನನಗಿದು ಫಸ್ಟ್ ಟೈಮ್ ನೋಡಿದ್ದು ನನ್ನ ಕ್ವಶನ್ನು. ಅವಾಗ ಆ್ಯಕ್ಚುಲಿ ನಾನು ಸ್ಕಿಪ್ ಮಾಡಿದೆ. ಅದಾದ ನಂತರ ನಾನು ಒಂದು 2-3 ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ. ಎಲ್ಲ ಎಕ್ಸಾಮಲ್ಲೂ ಈ ಟಾಪಿಕ್ಕಿಂದ ಡೆಫಿನೆಟ್ಲಿ ಒಂದಲ್ಲ ಒಂದು ಕ್ವಶನ್ ಕೇಳ್ತಾರೆ. ಸೊ ನಾವು WHO ಸೇಫ್ಟಿ ಚೆಕ್ ಲಿಸ್ಟ್ನ ನೋಡೋದಾದರೆ, ಈ ಚೆಕ್ ಲಿಸ್ಟ್ ಬಂದು ಇಲ್ಲಿ ನೋಡಲಿಕ್ಕೆ ಈ ಥರ ಇರುತ್ತೆ. ಇಲ್ಲಿ ನೋಡ್ಬೋದು, ಇದು WHO ಸೇಫ್ಟಿ ಚೆಕ್ ಲಿಸ್ಟ್. ಇದು ನಾನೀಗ ಪ್ರೆಸೆಂಟು ನಾನು ಕೂಡ ಆಪರೇಷನ್ ಥಿಯೇಟ್ರಲ್ಲೇ ವರ್ಕ್ ಮಾಡ್ತಾ ಇರೋದು, OTಯಲ್ಲಿ. ಸೊ ನಾವು ಕೂಡ ಇದೇನಿದೆ WHO ಸೇಫ್ಟಿ ಚೆಕ್ ಲಿಸ್ಟು, ಇದನ್ನೇ ನಾವು ಪ್ರಿಂಟ್ಔಟ್ ತಗೊಂಡು ಇದನ್ನೇ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್ ನಾವು ಸೈನ್ ಇನ್ ಆಗಿರ್ಬೋದು, ಟೈಮ್ ಔಟ್ ಆಗಿರ್ಬೋದು, ಸೈನ್ ಔಟ್ ಆಗಿರ್ಬೋದು, ಒಂದಾದ್ಮೇಲೆ ಒಂದೊಂದು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದು ಇವಾಗ ಸೈನ್ ಇನ್. ಸೈನ್ ಇನ್ ಬಂದು ಬಿಫೋರ್ ಇಂಡಕ್ಷನ್ ಆಫ್ ಅನಸ್ತೇಷಿಯಾ. ನಾವು ಒನ್ಸ್ ಪೇಷಂಟ್ನ OT ಇನ್ಸೈಡ್ಗೆ ನಾವು ತಗೊಂಡ ನಂತರ ಪೇಷಂಟ್ಗೆ ನಾವು OT ಬೆಡ್ಡಲ್ಲಿ ಮಲಗಿಸಿ ಅನಸ್ತೇಷಿಯಾ ಟೀಮ್ ಏನಿದೆ ಅವರು ಅದಕ್ಕೆ ಪಲ್ಸ್ ಆಕ್ಸಿಮೀಟರ್ ಕನೆಕ್ಷನ್ ಆಗಿರ್ಬೋದು, BP ಕಫ್ ಕನೆಕ್ಟ್ ಮಾಡೋದಾಗಿರ್ಬೋದು, ECG ಲೀಡ್ ಕನೆಕ್ಷನ್ ಮಾಡೋದಾಗಿರ್ಬೋದು, ಇದೆಲ್ಲ ಒನ್ಸ್ ಅವ್ರ ಕನೆಕ್ಷನ್ ಆದಮೇಲೆ ನಾವು ಸೈನ್ ಇನ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ವಿತ್ ಅಟ್ಲೀಸ್ಟ್ ನರ್ಸ್ ಆ್ಯಂಡ್ ಅನಸ್ಥೆಟಿಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ನಾವು ಇನ್ಕ್ಲೂಡ್ ಸರ್ಜನ್ಸ್ನ ಕೂಡ ನಾವು ಇನ್ಕ್ಲೂಡ್ ಮಾಡ್ತೇವೆ. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡ್ಬೋದು, ಆಸ್ ದಿ
patient confirmed his her identity, site, procedure and consent. ಇಫ್ ಪೇಷಂಟ್ ವರ್ಬಲಿ ಮಾತಾಡ್ತಿದ್ದಾರೆ ಅಂತಂದರೆ ನಾವು ಪೇಷಂಟ್ ಹತ್ರನೇ ಕೇಳ್ಬೋದು, ಏನು ನಿಮ್ಮ ಹೆಸರು, ಏನಕ್ಕೋಸ್ಕರ ಬಂದಿದ್ದೀರಿ, ಯಾವ ಸರ್ಜರಿ ಅಂತ ಹೇಳಿದ್ದಾರೆ, ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ, ರೈಟ್ ಸೈಡ್ ಹೇಳಿದಾರಾ ಲೆಫ್ಟ್ ಸೈಡ್ ಹೇಳಿದಾರಾ ಅಂತೇಳಿ ನಾವು ಪೇಷಂಟ್ ಹತ್ರನೇ ಇದನ್ನು ಕೇಳ್ಬೋದು. ಹಾಗೆ ಇದ್ರ ಜೊತೆಗೆ ನಮ್ಮದು IPD ನಂಬರ್ ಏನಿದೆ, ನಾವು CR ನಂಬರು ಅಥವಾ ಏನು ಪೇಷಂಟ್ದು ನಂಬರ್ ಇದೆ ಆ ಪೇಷಂಟ್ನ ನಾವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಅದು ಏನು ಅಡ್ಮಿಷನ್ ಸ್ಲಿಪ್ಪಲ್ಲಿ ಆಗಿರ್ಬೋದು ಅಥವಾ ನಾವು ಸರ್ಜಿಕಲ್ ಸೇಫ್ಟಿ ಚೆಕ್ಲಿಸ್ಟಲ್ಲಿ ಕೂಡ ಅದು ನಂಬರ್ ಮೆನ್ಷನ್ ಮಾಡಿರ್ತಾರೆ, ನಾವು ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಅದ್ರ ಜೊತೆಗೆ ಏಜ್ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇದೆಲ್ಲ ಕ್ರಾಸ್ ಚೆಕ್ ಆದಮೇಲೆ ಎಸ್ ಅಂತ ಟಿಕ್ ಮಾಡಿ. ನೆಕ್ಸ್ಟ್ ಬಂದು ಇಸ್ ದಿ ಸೈಟ್ ಮಾರ್ಕ್ಡ್, ಯಾಕೆ ಅಂತಂದರೆ ಸೈಟು ರೈಟು ಲೆಫ್ಟ್ ಅಥವಾ ಕೆಲವೊಂದಕ್ಕೆ ಸ್ಪೈನ್ ಸರ್ಜರಿಗೆ ಈಗ L1 to L5 ಆಗಿರ್ಬೋದು ಅಥವಾ T1 T2 ಅಥವಾ ಸರ್ವೈಕಲ್ಲು ಈ ಥರದ್ದು ಏನಾದರೂ ಇತ್ತು ಅಂಥ ಇದರಲ್ಲೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ TKR THR ಕೆಲವೊಂದು ಆಂಪುಟೇಷನ್ ಕೂಡ ಇರುತ್ತೆ. ಇನ್ ಕೇಸ್ ನಾವು ಮಿಸ್ ಆಗಿ ಏನಾದರೂ ಬೇರೆ ಸೈಡಲ್ಲಿ ಮಾಡ್ತು ಅಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಇದು ಸೈಟ್ ಮಾರ್ಕ್ ಆಗಿದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಮಾರ್ಕ್ ಆಗಿತ್ತು ಅಂತಂದರೆ ಎಸ್. ಸಮ್ಟೈಮ್ ಕೆಲವೊಂದು ಎಲ್ಲ ಸರ್ಜರಿಗೂ ಇದು ಅಪ್ಲಿಕೇಬಲ್ ಆಗಲ್ಲ. ಅಪ್ಲಿಕೇಬಲ್ ಆಗಲ್ಲ ಅನ್ನೋದಿದ್ರೆ ಅದಕ್ಕೆ ಓಕೆ ನಾಟ್ ಅಪ್ಲಿಕೇಬಲ್ಗೆ ನಾವು ಟಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇಸ್ ದಿ ಅನಸ್ತೇಷಿಯಾ ಮಷಿನ್ ಆ್ಯಂಡ್ ಮೆಡಿಕೇಶನ್ ಚೆಕ್ ಕಂಪ್ಲೀಟ್. ಅನಸ್ತೇಷಿಯಾದವ್ರ ಹತ್ರ ಮಷಿನ್ ಆಗಿರ್ಬೋದು ಅಥವಾ ಅನಸ್ತೇಷಿಯಾ ಮೆಡಿಕೇಶನ್ಸ್ ಏನೇನಿದೆ ಅದೆಲ್ಲ ಕಂಪ್ಲೀಟ್ ಇದೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಸ್ ದಿ ಪಲ್ಸ್ ಆಕ್ಸಿಮೀಟರ್ ಆನ್ ದಿ ಪೇಷಂಟ್ ಆ್ಯಂಡ್ ಫಂಕ್ಷನಿಂಗ್. ಪೇಷಂಟ್ಗೆ ಪಲ್ಸ್ ಆಕ್ಸಿಮೀಟರ್ ಕನೆಕ್ಟ್ ಮಾಡಿದ್ದಾರೆ, ಅದು ಫಂಕ್ಷನ್ ಆಗ್ತಿದೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ ಡಸ್ ದಿ ಪೇಷಂಟ್ ಹ್ಯಾವ್ ಎ ನೋನ್ ಅಲರ್ಜಿ, ಪೇಷಂಟ್ಗೆ ಏನಾದರೂ ಅಲರ್ಜಿ ಇದೆಯಾ, ಅದು ಏನು ಅಲರ್ಜಿ ಅಂತೇಳಿ ನಾವು ನೋಟ್ ಮಾಡ್ಕೋಬೇಕಾಗ್ತದೆ. ಏನೂ ಅಲರ್ಜಿ ಇಲ್ಲ ಅಂತಂದರೆ ಆಯಿತು ನೋಗೆ ನಾವು ಕ್ಲಿಕ್ ಮಾಡ್ಬೋದು. ನೆಕ್ಸ್ಟು ಡಿಫಿಕಲ್ಟಿ ಏರ್ವೇ ಆರ್ ಆಸ್ಪಿರೇಷನ್ ರಿಸ್ಕ್, ಏನಾದರೂ ಪೇಷಂಟ್ಗೆ ಏರ್ವೇ ಡಿಫಿಕಲ್ಟ್ ಇದೆಯಾ ಅಥವಾ ಏನಾದರೂ ಆಸ್ಪಿರೇಷನ್ ರಿಸ್ಕ್ ಇದೆಯಾ, ಇತ್ತು ಅಂತಂದರೆ ಅದಕ್ಕೆ ಇಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಅಂತೇಳಿ ಕೇಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ರಿಸ್ಕ್ ಆಫ್ ಮೋರ್ ದೆನ್ 500 ml ಬ್ಲಡ್ ಲಾಸ್ ಅಥವಾ 7 ml kg ಇನ್ ಚಿಲ್ಡ್ರನ್ಸ್. ದೊಡ್ಡವ್ರಿಗೆ 500 ml ಬ್ಲಡ್ ಲಾಸ್ ಕೇಳ್ತೇವೆ, ಹಾಗೆ ಚಿಕ್ಕ ಮಕ್ಕಳಿಗೆ ಮೋರ್ ದೆನ್ 7 ml per kg ಬ್ಲಡ್ ಲಾಸ್ ಆಗುತ್ತಾ ಅಂತೇಳಿ. ಇದೇನಿದೆ ರಿಸ್ಕ್ ಆಫ್ ಬ್ಲಡ್ ಲಾಸ್ನ ಇದು ನಾವು ಸರ್ಜನ್ ಕಡೆಯಿಂದ ನಾವು ಕೇಳ್ತೇವೆ. ಏನಾದರೂ ಬ್ಲಡ್ ಲಾಸ್ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಮುಂಚಿತವಾಗೇ ಬ್ಲಡ್ನ ಅವರು ರಿಸರ್ವ್ ಮಾಡಿದಾರಾ, ಇನ್ ಕೇಸ್ ರಿಸರ್ವ್ ಮಾಡಿಲ್ಲ ಅನ್ನೋದಾಯಿತು ಅಂತ ಅಂದರೆ ರಿಸರ್ವ್ ಮಾಡ್ಲಿಕ್ಕೆ ನಾವು ಹೇಳ್ಬೇಕಾಗುತ್ತೆ. ನಾವು ಸೈನ್ ಇನ್ನಲ್ಲಿ ಎಷ್ಟು ಪಾಯಿಂಟ್ ಇದೆ ಅಂತೇಳಿ ನೋಡ್ಕೊಳ್ಳೋಣ. ಇದು 1 2 3 4 ಹಾಗೆ 5 6 7. ಸೊ ಸೈನ್ ಇನ್ನಲ್ಲಿ ನಮಗೆ ಒಂದು ಟೋಟಲ್ಲು 7 ಪಾಯಿಂಟ್ಸ್ ಇದೆ. ಸೊ ನೆಕ್ಸ್ಟ್ ನಾವು ಟೈಮ್ ಔಟ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಫಸ್ಟು ಸೈನ್ ಇನ್ ಇದೆ, ನೆಕ್ಸ್ಟ್ ಸೈನ್ ಔಟೇ ಬರಲ್ಲ, ನೆಕ್ಸ್ಟ್ ಬಂದು ಟೈಮ್ ಔಟ್ ಬರುತ್ತೆ. ಟೈಮ್ ಇನ್ ಇಲ್ಲ, ಟೈಮ್ ಔಟ್ ಮಾತ್ರ ಇರುತ್ತೆ. ನೆಕ್ಸ್ಟ್ ನಾವು ಟೈಮ್ ಔಟ್ನ ನಾವು ಯಾವಾಗ ಮಾಡ್ತೀವಿ ಅಂತಂದರೆ ಬಿಫೋರ್ ಸ್ಕಿನ್ ಇನ್ಸಿಷನ್. ಯಾಕೆ ಅಂತಂದರೆ ಬಿಫೋರ್ ಸ್ಕಿನ್ ಇನ್ಸಿಷನ್ಗಿಂತ ಮೊದಲು ನಾವು ಟೈಮ್ ಔಟ್ನ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ಏನಂತಂದರೆ ಪೇಷಂಟ್ನ ಕಂಪ್ಲೀಟಾಗಿ ಡ್ರೇಪ್ ಮಾಡಿರಬೇಕು, ಬೈಪೋಲಾರ್ ಮೋನೋಪೋಲಾರ್ ಎಲ್ಲ ಚೆಕ್ ಮಾಡಿದ ನಂತರ ನಾವು ಟೈಮ್ ಔಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವಿದರಲ್ಲಿ ವಿತ್ ನರ್ಸು, ಅನಸ್ತಟಿಸ್ಟ್ ಆ್ಯಂಡ್ ಸರ್ಜನ್, ಅಲ್ಲೇನಿತ್ತು ಸರ್ಜನ್ಸ್ನ ನಾವು ಸೈನಿನಲ್ಲಿ ಇನ್ಕ್ಲೂಡ್ ಮಾಡಿರಲಿಲ್ಲ, ಇಲ್ಲಿ ನಾವು ಹೋಲ್ ಟೀಮ್ ಇಲ್ಲಿ ಇನ್ವಾಲ್ವ್ ಮಾಡ್ತೀವಿ. ನಾವಿಲ್ಲಿ ನೋಡ್ಬೋದು ಮೊದಲನೇ ಪಾಯಿಂಟ್ ನೋಡೋದಾದರೆ ಕನ್ಫರ್ಮ್ ಆಲ್ ಟೀಮ್ ಮೆಂಬರ್ಸ್ ಹ್ಯಾವ್ ಇಂಟ್ರೊಡ್ಯೂಸ್ ದೆಮ್ಸೆಲ್ಫ್ ಬೈ ನೇಮ್ ಆ್ಯಂಡ್ ರೋಲ್. ಅಲ್ಲಿ ಏನು ಸರ್ಜನ್ ಟೀಮ್ ಇದೆ, ಅನಸ್ತೇಷಿಯಾ ಟೀಮ್ ಇದೆ, ಏನು ನರ್ಸಿಂಗ್ ಟೀಮ್ ಇದೆ ಅವರೆಲ್ಲ ಅವ್ರವ್ರ ಬಗ್ಗೆ ಹೇಳಬೇಕು. ಅವ್ರ ಹೆಸರು ಹೇಳ್ಬಿಟ್ಟು ನಾನು ಈ ಥರ ಸರ್ಜನ್ ಇದ್ದೀನಿ ಅಥವಾ ಅಸಿಸ್ಟೆಂಟ್ ಸರ್ಜನ್ ಇದ್ದೀನಿ ಅಥವಾ ನಾನು ಸ್ಕ್ರಬ್ ನರ್ಸಿಂಗ್ ಆಫೀಸರ್ ಇದ್ದೀನಿ ಅಥವಾ ಸರ್ಕ್ಯುಲೇಟರಿ ನರ್ಸಿಂಗ್ ಆಫೀಸರ್ ಇದ್ದೀನಿ ಅಥವಾ ಅನಸ್ತೇಷಿಯಾ ಟೀಮು ಅವ್ರು ಕೂಡ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಬಂದು ಕನ್ಫರ್ಮ್ ದಿ ಪೇಷಂಟ್ ನೇಮ್ಸ್, ಪ್ರೊಸೀಜರ್ ಆ್ಯಂಡ್ ವೇರ್ ದಿ ಇನ್ಸಿಷನ್ ವಿಲ್ ಬಿ ಮೇಡ್. ಸೊ ಇದನ್ನು ನಾವು ಸರ್ಜನ್ ಕೇಳ್ತೀವಿ. ಸೊ ಸರ್ಜನು ಪೇಷಂಟ್ ನೇಮ್ನ ಕನ್ಫರ್ಮ್ ಮಾಡಿ ಏನು ಪ್ರೊಸೀಜರು ಮತ್ತು ಎಲ್ಲಿ ಇನ್ಸಿಷನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಬಂದು ಹ್ಯಾಸ್ ಆ್ಯಂಟಿಬಯೋಟಿಕ್ ಪ್ರೊಫಿಲಾಕ್ಸಿಸ್ ಬಿನ್ ಗಿವನ್ ವಿತಿನ್ ಲಾಸ್ಟ್ 60 minutes. 1 ಗಂಟೆಗಿಂತ ಮೊದಲು ಆ್ಯಂಟಿಬಯೋಟಿಕ್ ಏನಾದರೂ ಕೊಟ್ಟಿದ್ದಾರೆ ಅಂತೇಳಿ ನಾವು
ಅನಸ್ತಟಿಸ್ಟ್ ಹತ್ರ ಕೇಳ್ತೀವಿ. ಅವ್ರೇನಾದರೂ ಕೊಟ್ಟಿತ್ತು ಅಂತಂದರೆ ಆಯಿತು, ಇಂಜೆಕ್ಷನ್ ಅದು ಯಾವ ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ ನಾವು ಅದರ ಆ್ಯಂಟಿಬಯೋಟಿಕ್ನ ಬರೆದ್ಬಿಟ್ಟು ಮತ್ತು ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಆ್ಯಂಟಿಸಿಪೇಟೆಡ್ ಕ್ರಿಟಿಕಲ್ ಈವೆಂಟ್ಸ್. ಇದನ್ನು ನಾವು ಸರ್ಜನ್ ಮತ್ತು ಅನಸ್ತಟಿಸ್ಟ್ ಇಬ್ಬರಿಗೂ ಕೇಳಬೇಕಾಗುತ್ತೆ. ಅದರಲ್ಲಿ ನಾವು ಸರ್ಜನ್ಸ್ನ ಕೇಳೋದಾದರೆ ವಾಟ್ ಆರ್ ದಿ ಕ್ರಿಟಿಕಲ್ ಆರ್ ನಾನ್ ರೂಟೀನ್ ಸ್ಟೆಪ್ಸ್ ಅಂತೇಳಿ ಕೇಳಬೇಕಾಗುತ್ತೆ. ಏನಾದರೂ ಕ್ರಿಟಿಕಲ್ ಇದೆಯಾ ನಾನ್ ರೂಟೀನ್ ಇದೆಯಾ ಅಂತೇಳಿ ಕೇಳ್ಕೋಬೇಕಾಗುತ್ತೆ. ಸೊ ಅದನ್ನು ನೋಡಿ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಸರ್ಜರಿ ಎಷ್ಟು ಟೈಮ್ ತಗೊಳುತ್ತೆ ಅಂತೇಳಿ ಇಲ್ಲಿ ಕೇಳ್ಕೋಬೇಕಾಗುತ್ತೆ. ಹೌ ಲಾಂಗ್ ವಿಲ್ ದಿ ಕೇಸ್ ಟೇಕ್. ಹಾಗೆ ನೆಕ್ಸ್ಟ್ ನಾವು ವಾಟ್ ಈಸ್ ದಿ ಆ್ಯಂಟಿಸಿಪೇಟೆಡ್ ಬ್ಲಡ್ ಲಾಸ್. ನಾವು ಆಲ್ರೆಡಿ ಫಸ್ಟ್ ಟೈಮ್ ಕೇಳಿದ್ದೀವಿ, ಬಟ್ ಇಲ್ಲಿ ಏನಂತಂದರೆ ನಾವು ಸರ್ಜನ್ ಹತ್ರ ಕೇಳ್ತಾ ಇರೋದ್ರಿಂದ ಎಷ್ಟು ml ಬ್ಲಡ್ ಲಾಸ್ ಆಗುತ್ತೆ, ಲೆಸ್ ದೆನ್ 500 ml ಅಥವಾ ಮೋರ್ ದೆನ್ 500 ml ಅಂತೇಳಿ ನಾವಿಲ್ಲಿ ಕೇಳ್ಕೋಬೇಕಾಗುತ್ತೆ. ಅನಸ್ತಟಿಸ್ಟ್ ಹತ್ರ ನಾವು ಅನಸ್ತೇಷದವ್ರ ಹತ್ರ ಕೇಳೋದಾದರೆ ಆರ್ ದೇರ್ ಎನಿ ಪೇಷಂಟ್ ಸ್ಪೆಸಿಫಿಕ್ ಕನ್ಸರ್ನ್. ಪೇಷಂಟ್ಗೆ ಏನಾದರೂ ಸ್ಪೆಸಿಫಿಕ್ ಕನ್ಸರ್ನ್ ಇದೆಯಾ, ಲೈಕ್ DM ಆಗಿರ್ಬೋದು, HTN ಆಗಿರ್ಬೋದು, ಅಥವಾ ಏನಾದರೂ ಈ ಥರ ಪೇಷಂಟ್ಗೆ ಏನಾದರೂ ಕನ್ಸರ್ನ್ ತಗೋಬೇಕಂತೇಳಿ ಅವ್ರ ಹತ್ರ ಕೇಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಟು ನರ್ಸಿಂಗ್ ಟೀಮ್ ಹತ್ರ ಸ್ಟೆರಿಲಿಟಿ ಇದೆಲ್ಲ ಚೆಕ್ ಆಗಿದೆ ಅಂತೇಳಿ ಕೇಳ್ಕೋಬೇಕಾಗುತ್ತೆ. ಆ್ಯಸ್ ಸ್ಟೆರಿಲಿಟಿ ಬೀನ್ ಕನ್ಫರ್ಮ್ಡ್. ಇದರಲ್ಲಿ ಇನ್ಕ್ಲೂಡಿಂಗ್ ಇಂಡಿಕೇಟರ್ ರಿಸಲ್ಟ್ ಅಂತಂದರೆ ನಮ್ಮದೇನು ಸ್ಟೆರೈಲ್ ಸೆಟ್ ಇರುತ್ತೆ ಅದರಲ್ಲಿ ಇಂಡಿಕೇಟರ್ನ ನಾವು ಹಾಕಿರ್ತೇವೆ. ಸೊ ಅದು ಸ್ಟೀಮ್ ಆದ ನಂತರ ಕಲರ್ ಚೇಂಜ್ ಆಗಿರುತ್ತೆ. ಸೊ ಅದನ್ನೆಲ್ಲ ನಾವು ಯಾವಾಗ ಆಟೋಕ್ಲೇವ್ ಆಗಿದೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾವು ನರ್ಸಿಂಗ್ ಟೀಮ್ ಹತ್ರ ಆರ್ ದೇರ್ ಇಕ್ವಿಪ್ಮೆಂಟ್ ಇಶ್ಯೂ ಆರ್ ಎನಿ ಕನ್ಸರ್ನ್. ಯಾಕೆಂತಂದರೆ ನರ್ಸಿಂಗ್ ಟೀಮ್ ಅವ್ರ ಕಡೆಯಿಂದನೇ ಆಲ್ಮೋಸ್ಟು ಬೈಪೋಲಾರ್ ಆಗಿರ್ಬೋದು, ಮೋನೋಪೋಲಾರ್ ಆಗಿರ್ಬೋದು, ಅಥವಾ ಕೆಲವೊಂದು ಡ್ರಿಲ್ ಕನೆಕ್ಷನ್ ಆಗಿರ್ಬೋದು, ಅಥವಾ ಹಲವಾರು ಕನೆಕ್ಷನ್ಸ್ ಏನಿದೆ ಅದು ನಮ್ಮ ಕಡೆಯಿಂದ ಮಾಡಿರ್ತೀವಿ. ನಾವು ಏನೆಲ್ಲ ಕನೆಕ್ಷನ್ ಕೊಟ್ಟಿರ್ತೀವಿ ಅದೆಲ್ಲ ವರ್ಕ್ ಆಗ್ತಿದೆಯಾ ಅಂತೇಳಿ ಚೆಕ್ ಮಾಡಿದಾರ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎಸೆನ್ಷಿಯಲ್ ಇಮೇಜಿಂಗ್ ಡಿಸ್ಪ್ಲೇಡ್. ಎಕ್ಸ್ರೇ ಆಗಿರ್ಬೋದು, CT ಆಗಿರ್ಬೋದು, MRI ಫಿಲ್ಮ್ ಆಗಿರ್ಬೋದು, ಇದೇನಾದರೂ ಡಿಸ್ಪ್ಲೇ ಮಾಡಿದಾರಾ ಇಲ್ವಾ ಅಂತೇಳಿ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇದೆಲ್ಲ ಬರೋದು ಟೈಮ್ ಔಟಲ್ಲಿ ಬಿಫೋರ್ ಸ್ಕಿನ್ ಇನ್ಸಿಷನ್. ಇಲ್ಲಿ ನಮಗೆ ಎಷ್ಟು ಪಾಯಿಂಟ್ ಇದೆ ಅಂತೇಳಿ ನೋಡೋಣ. ಇಲ್ಲಿ ನೋಡ್ಬೋದು 1 2 3 ಹಾಗೆ 4 5 6 7. ಅಲ್ಲಿ ನೋಡಿದ್ರಿ ಸೈನ್ ಇನ್ನಲ್ಲಿ ನಮ್ಗೆ ಸಿಕ್ಕಿದ್ದು 7. ಇವಾಗ ಟೈಮ್ ಔಟು. ಸೊ ಟೈಮ್ ಔಟಲ್ಲಿ ನಮ್ಗೆ ಸಿಕ್ಕಿದ್ದು 7. ಅಲ್ಲಿಗೆ ಟೋಟಲ್ ನಮಗೆ 14 ಪಾಯಿಂಟ್ ಸಿಕ್ತು. ಸೊ ನಮಗೆ ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟಲ್ಲಿರೋದು ಟೋಟಲ್ 19, ಅಂದರೆ ಇನ್ನೂ 5 ಪಾಯಿಂಟ್ ಸಿಗಬೇಕು. ಸೊ ಒನ್ಸ್ ಟೈಮ್ ಔಟ್ ಆದಮೇಲೆ ಅಂದರೆ ಸರ್ಜರಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ನಾವು ಪೇಷಂಟ್ನ ಹೊರಗಡೆಗೆ ಶಿಫ್ಟ್ ಮಾಡಬೇಕು. ಲೈಕ್ ಪೋಸ್ಟ್ ಆಪ್ಗಾದರೂ ಶಿಫ್ಟ್ ಮಾಡ್ಬೋದು, ಅಥವಾ ಎನಿ ICU ಈ ಥರ ಏನಾದರೂ ನಾವು ಪೇಷಂಟ್ನ ಹೊರಗಡೆ ಶಿಫ್ಟ್ ಮಾಡೋಕ್ಕಿಂತ ಮೊದಲು ಯಾರು ಸ್ಕ್ರಬ್ ನರ್ಸಿಂಗ್ ಇರ್ತಾರೆ ಅವ್ರ ಹತ್ರ ಆಗಿರ್ಬೋದು, ಅನಸ್ತಟಿಸ್ಟ್ ಹತ್ರ ಮತ್ತು ಹಾಗೆ ಸರ್ಜನ್ಸ್ ಹತ್ರ ನಾವು ಇದನ್ನು ಡಿಸ್ಕಷನ್ ಮಾಡಬೇಕಾಗುತ್ತೆ. ಏನಿದೆ ಅಂತಂದರೆ ಸೈನ್ ಔಟ್. ನಮಗೆ ಸೈನ್ ಇನ್ ಮತ್ತು ಸೈನ್ ಔಟ್ ಎರಡು ಬರುತ್ತೆ. ಸೊ ನಾವಿವಾಗ ಮಾಡ್ತಾ ಇರೋದು ಸೈನ್ ಔಟ್ ಲಾಸ್ಟಲ್ಲಿ. ಬಿಫೋರ್ ಪೇಷಂಟ್ ಲೀವ್ ಆಪರೇಷನ್ ರೂಮ್. ಏನು ಹೇಳಿ, ಪೇಷಂಟು ಆಪರೇಷನ್ ರೂಮಿಂದ ಹೊರಗಡೆ ಹೋಗೋದಕ್ಕಿಂತ ಮೊದಲು ನಾವು ಸೈನ್ ಔಟ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ನರ್ಸ್ ವರ್ಬಲಿ ಕನ್ಫರ್ಮ್ಸ್. ನಾವು ವರ್ಬಲಿ ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ ದಿ ನೇಮ್ ಆಫ್ ದಿ ಪ್ರೊಸೀಜರ್. ಏನು ಪ್ರೊಸೀಜರ್ ಮಾಡಿದ್ದಾರೆ ಅಂತ. ಸಮ್ಟೈಮ್ ಪ್ಲ್ಯಾನ್ ಮಾಡಿರೋದು ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಬಟ್ ಅಲ್ಲಿ ಏನಾದರೂ ಸಮ್ಟೈಮ್ ಏನೋ ಪ್ರಾಬ್ಲಮ್ ಆಯಿತು ಅನ್ನುವಾಗ ಸರ್ಜರಿನ ಚೇಂಜ್ ಮಾಡಿರೋ ಚಾನ್ಸಸ್ ಕೂಡ ಇರುತ್ತೆ. ಅಂಥ ಟೈಮಲ್ಲಿ ನಾವು ಏನು ಪ್ರೊಸೀಜರ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಹಾಗೆ ಕಂಪ್ಲೀಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಸ್ಪಾಂಜ್ ಆ್ಯಂಡ್ ನೀಡಲ್ ಕೌಂಟ್ಸ್. ಅಲ್ಲಿ ಏನೆಲ್ಲ ನಮ್ಮದು ಇನ್ಸ್ಟ್ರೂಮೆಂಟ್ಸ್ ಕೌಂಟ್ ಇದೆ, ನಾವು ಬಿಫೋರ್ ಟ್ರಾಲಿಲಿ ಏನೆಲ್ಲ ಇನ್ಸ್ಟ್ರೂಮೆಂಟ್ಸ್ ತೊಗೊಂಡಿರ್ತಾರೆ ನಾವು ಅದನ್ನು ಆಲ್ಮೋಸ್ಟ್ ಕೌಂಟ್ ತೊಗೊಂಡಿರ್ತೀವಿ. ಲೈಕ್ ಎಷ್ಟು ಮಸ್ಕಿಟೋ ತೊಗೊಂಡಿದ್ದಾರೆ, ಎಷ್ಟು ಆಟ್ರಿ ತೊಗೊಂಡಿದ್ದಾರೆ, ಬ್ಯಾಕಪ್ ಆಗಿರ್ಬೋದು, ಎಷ್ಟು LB ರಿಟ್ರಾಕ್ಟರ್ ತೊಗೊಂಡಿದ್ದಾರೆ, ಅಥವಾ ಬವಲ್ ಆಗಿರ್ಬೋದು, ಕಿಡ್ನಿ ಟ್ರೇ, ವಾಟ್ ಎವರ್ ಏನಿದೆ ಎಲ್ಲನೂ ನಾವು ಕೌಂಟ್ ತೊಗೊಂಡಿರ್ತೀವಿ. ಸೊ ಇನ್ಸ್ಟ್ರೂಮೆಂಟ್ಸ್ ಕೌಂಟ್ ಕರೆಕ್ಟ್ ಇದೆ ಅಂತೇಳಿ ಚೆಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ಪಾಂಜ್ ಆಗಿರ್ಬೋದು, ಏನು ಗಾಜ್ ಇದೆ, ಮಾಪ್ಸ್ ಇದೆ, ಅಥವಾ ಏನೆಲ್ಲ ನಮ್ಮದು
ನೀಡಲ್ಸ್ ಆಗಿರ್ಬೋದು ಅಥವಾ ಫ್ಯೂಚರ್ ನೀಡಲ್ ಆಗಿರ್ಬೋದು, ಸಿರೆಂಜ್ ನೀಡಲ್ ಆಗಿರ್ಬೋದು, ಈ ಥರದ್ದೆಲ್ಲ ಏನಿದೆ ಇದರದ್ದೆಲ್ಲ ನಾವು ಕೌಂಟ್ನ ಒನ್ ಟೈಮು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ಪೆಸಿಮೆನ್ ಲೇಬಲಿಂಗ್. ರೀಡ್ ಎ ಸ್ಪೆಸಿಮೆನ್ ಲೇಬಲ್ ಔಟ್ ಇನ್ಕ್ಲೂಡಿಂಗ್ ಪೇಷಂಟ್ ನೇಮ್. ಏಕೆಂತಂದರೆ ಏನು ಸ್ಪೆಸಿಮೆನ್ ಇದೆ ಆ ಸ್ಪೆಸಿಮೆನ್ನ ನಾವು ಅದು ಹಿಸ್ಟೋಪ್ಯಾಥಾಲಜಿಗ ಅಥವಾ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಗ ಅಥವಾ ಸಿ ಬಿ ನಾಟಕ ಏನೇನು ಸ್ಯಾಂಪಲ್ ಇದೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಹಾಗೆ ವೆದರ್ ದೇರ್ ಆರ್ ಎನಿ ಇಕ್ವಿಪ್ಮೆಂಟ್ ಪ್ರಾಬ್ಲಮ್ ಟು ಬಿ ಅಡ್ರೆಸ್ಡ್. ಯಾಕೆಂದರೆ ಆ ಸರ್ಜರಿಯಲ್ಲಿ ಏನಾದರೂ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತೇಳಿ ನಾವಿಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಟು ಸರ್ಜನ್, ಅನಸ್ಥೆಟಿಸ್ಟ್ ಆ್ಯಂಡ್ ನರ್ಸ್. ನಾವು ಸರ್ಜನ್ ಹತ್ರ ಆಗಿರ್ಬೋದು, ಅನಸ್ಥಿಷಿಯಾ ಟೀಮ್ ಹತ್ರ ಆಗಿರ್ಬೋದು ಅಥವಾ ನರ್ಸಿಂಗ್ ಟೀಮ್ ಹತ್ರ ಆಗಿರ್ಬೋದು, ಈ ಟೀಮ್ ಹತ್ರ ನಾವು ವಾಟ್ ಆರ್ ದಿ ಕೀ ಕನ್ಸರ್ನ್ ಫಾರ್ ರಿಕವರಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಪೇಷಂಟ್. ಯಾಕೆಂತಂದರೆ ಪೇಷಂಟು ರಿಕವರಿ ಆಗಲಿಕ್ಕೆ ನಾವು ಇವ್ರ ಹತ್ರ ಏನು ನಾವು ಕನ್ಸರ್ನ ತಗೊಳ್ಬೇಕು ಅಂತೇಳಿ ತಿಳ್ಕೊಬೇಕಾಗುತ್ತೆ. ಟೈಮ್ ಔಟಲ್ಲಿ ನಾವು ಎಷ್ಟು ಪಾಯಿಂಟ್ಸ್ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು 1, 2, 3, 4, 5. ಸೊ ನಾವು ಲಾಸ್ಟಲ್ಲಿ ಇಲ್ಲಿ ನೋಡಿದ್ದು ಸೈನ್ ಇನ್ನಲ್ಲಿ 7 ಪಾಯಿಂಟು, ಟೈಮ್ ಔಟಲ್ಲಿ 7 ಪಾಯಿಂಟು, ಹಾಗೆ ಏನು ಸೈನ್ ಔಟ್ ಇದೆ ಸೈನ್ ಔಟಲ್ಲಿ ಕೂಡ 5 ಪಾಯಿಂಟ್ ಇದೆ. ಸೊ ಟೋಟಲ್ ಬಂದು 100% ನಾವಿದು 19 ಪಾಯಿಂಟನ್ನು ಕೂಡ ನಾವು ಕಲಿಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇನಂತಂದರೆ ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್. ಸೊ ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಯಾರಂತಂದರೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು. ಈ ಇದರಲ್ಲಿ ನಮಗೆ ಟೋಟಲ್ಲು 3 ಫೇಸಸ್ ಬರುತ್ತೆ. 3 ಫೇಸಸ್. ಒಂದು ಸೈನ್ ಇನ್, ಹಾಗೆ ಸೆಕೆಂಡ್ ಬಂದು ಟೈಮ್ ಔಟ್, ಹಾಗೆ ಮೂರನೇದು ಬಂದು ಸೈನ್ ಔಟ್, ಲಾಸ್ಟ್ನೇದು. ಇಲ್ಲಿ ನೋಡ್ಬೋದು ನಮಗೆ ಸೈನ್ ಇನ್ ಇದೆ, ಹಾಗೆ ಸೈನ್ ಔಟ್ ಕೂಡ ಇದೆ. ಬಟ್ಟು ಟೈಮ್ ಔಟಲ್ಲಿ ನೋಡೋದಾಯಿತು ಅಂತಂದರೆ ಟೈಮ್ ಔಟ್ ಮಾತ್ರ ಇದೆ, ಟೈಮ್ ಇನ್ ಇಲ್ಲ ಇದರಲ್ಲಿ. ಸೊ ಮೊದಲೆಲ್ಲ ತುಂಬ ಸಿಂಪಲಾಗಿ ಬರ್ತಾಯಿತ್ತು, 1 ಲೈನ್ ಅಥವಾ 2 ಲೈನ್ ಕ್ವಶನ್ಸ್ ಆಗಿ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಸೆನೆರಿಯೋ ಬೇಸ್ಡ್ ಆಗಿ ಈ ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟಲ್ಲಿ ನಮಗೆ ಕ್ವಶನ್ಸ್ನ ಕೇಳ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ದು ಯಾರೆಲ್ಲ ಸ್ನೇಹಿತರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.